ರಾಜಕೀಯ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರುವ MR ಮೆಡಿಕಲ್ ಕಾಲೇಜ್ 63-64ನೇ ವರ್ಷದಲ್ಲಿ ಇದು ಪ್ರಾರಂಭ ಆದಂಥ ಸಂಸ್ಥೆ. ಇದರ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಇದೇ 27ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ನಡೆಯಲಿದೆ. ಇದು ನಮ್ಮ CPM ಹಾಸ್ಟೆಲ್ ಕ್ಯಾಂಪಸ್ನಲ್ಲಿದ್ದಂಥ ಸ್ಯಾಕ್ ಸೆಂಟರಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮವರೇ ಆದ ನಮ್ಮ ಹಿಂದಿನ ವಿದ್ಯಾರ್ಥಿ MR ಮೆಡಿಕಲ್ ಕಾಲೇಜಿನಲ್ಲಿ ಪಾಸ್ ಆದಂಥ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿಗಳಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮುಖ್ಯ ಅತಿಥಿಗಳಾಗಿ ಬರೋರಿದ್ದಾರೆ. ಗೆಸ್ಟ್ ಆಫ್ ಆನರ್ ಆಗಿ ಮಾನ್ಯ ರಾಹುಲ್ ಶರಣಪ್ಪ ಸಂಕನೂರ್ ಅವರು, ನಮ್ಮ ಜಿಲ್ಲೆಯ CEO-ಗಳು, ಜಿಲ್ಲಾ ಪಂಚಾಯಿತಿಯ CEO-ಗಳು ಈ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಮಧ್ಯದಲ್ಲಿ ಇದೀಗ ಮಾನ್ಯ ಉದಯ್ ಕುಮಾರ್ ಚಿಂಚೋಳಿಯವರು, ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳು ಇದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಇದೇ ಹೇಳಿದಂತೆ ರಾಹುಲ್ ಸಂಕನೂರ್ ಅವರು, ಶರಣಪ್ಪ ಸಂಕನೂರ್ ಅವರು CEO ಅವರು ಗೆಸ್ಟ್ ಆಫ್ ಆನರ್ ಆಗಿ ಇರ್ತಾರೆ. ಮತ್ತು ನಾನು ಆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ನಾನು ಪ್ರಿಸೈಡ್ ಮಾಡ್ತೀನಿ. ಆ ಈ ಕಾರ್ಯಕ್ರಮದಲ್ಲಿ ನಮ್ಮ ವೈಸ್ ಪ್ರೆಸಿಡೆಂಟ್ ಆದಂಥ ರಾಜು ಬಿಮಳಿಯವರು, ಸರ್ಕಾರ ನಮ್ಮ PU ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಉಪನ್ಯಾಸಕರನ್ನು 9 ಮತ್ತು 10ನೇ ತರಗತಿಗಳಿಗೆ ಡಿಮೋಷನ್ ಮಾಡ್ತಾ 9 ಮತ್ತು 10ನೇ ತರಗತಿಗಳಿಗೆ ಪಾಠ ಮಾಡಬೇಕಂತ ತಿಳ್ಕೊಂಡು ಮೊನ್ನೆ 18ನೇ ತಾರೀಕು ಒಂದು ರಾಜ್ಯಪತ್ರದ ಕರಡು ಪ್ರತಿಯನ್ನು ಬಿಟ್ಟು 24ನೇ ತಾರೀಕುವರೆಗಡೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಅವಕಾಶ ಕೊಟ್ಟಿದೆ. ಒಂದು ಹಂತದಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಮಕ್ಕಳ ಅವರ ಮಾನಸಿಕ ಸ್ಥಿತಿ ಮತ್ತು ಅವರ ದೃಷ್ಟಿಕೋನದ ಆದ್ಯತೆ ಮೇರೆಗೆ ಇವತ್ತಿನ ದಿವಸ ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳನ್ನು ವೃತ್ತಿಪರ ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಇಡೀ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ 10,000ಗಿಂತ ಹೆಚ್ಚಿನ ಉಪನ್ಯಾಸಕ ವರ್ಗದವರು ನಾವು ಮಕ್ಕಳ ಏಳಿಗೆಗಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಈಗ ಆ ಹಂತದಲ್ಲಿ ಮಕ್ಕಳನ್ನು ಮೇಲ್ಮಟ್ಟದ ಶಿಕ್ಷಣಕ್ಕೆ ತಯಾರು ಮಾಡ್ತಕ್ಕಂಥ ವೃತ್ತಿಪರತೆ, ಘನತೆಯನ್ನು ಹೊಂದಿರತಕ್ಕಂಥ ನಮ್ಮ ಉಪನ್ಯಾಸಕ ವರ್ಗದವರನ್ನು ಸರ್ಕಾರ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಇವತ್ತು 9 ಮತ್ತು 10ನೇ ತರಗತಿಗಳಿಗೆ ನೀವು ಪಾಠ ಮಾಡಬೇಕು ಅಂತಕ್ಕಂಥ ನಿಮಗೆ ವರ್ಕ್ಲೋಡ್ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಕರಡು ಪ್ರತಿಯಲ್ಲಿ ಅದು ಯಾವುದಂದರೆ ಅದನ್ನು ಸಾರ್ವತ್ರಿಕರಣಗೊಳಿಸಲಾರ್ದೇ ಸರ್ಕಾರ ಸೂಚಿಸಿದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪಾಠ ಮಾಡಬೇಕಂತ ಹೇಳ್ತಾ ಇದೆ. ಇದರ ಅರ್ಥ ಏನಂತಂದರೆ ಎಲ್ಲೆಲ್ಲೋ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಹುದ್ದೆಗಳಿವೆ. ಆ ಖಾಲಿ ಹುದ್ದೆಗಳನ್ನು ಸರ್ಕಾರ ನಿಭಾಯಿಸಿಕೊಳ್ಳುವುದಕ್ಕಾಗಿ ಇವತ್ತು ನಮ್ಮನ್ನು ಬಲಿಪಶು ಮಾಡಿ ಡಿಮೋಷನ್ ಮಾಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಂಡು ಕರಡು ಪ್ರತಿಯನ್ನು ಇವತ್ತು ಬಿಡುಗಡೆ ಮಾಡಿವೆ. ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ 20ನೇ ತಾರೀಕು ಸಾಯಂಕಾಲ 5:30 ಸಮಯ ಇದೆ. ಇವತ್ತು ರಾಜ್ಯದ ಪ್ರತಿಯೊಬ್ಬ ಉಪನ್ಯಾಸಕರು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರು